ಅಸ್ಸಲಾಮ್ ಅಲೈಕುಂ. ಇಂದು ತುಂಬ ಸಂಭ್ರಮದ ದಿನ ಅಂತ ನಾನಾದರೂ ಭಾವಿಸ್ತೀನಿ. ಇಂದು ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಇದರ ವತಿಯಿಂದ ಒಂದು ಅದ್ಧೂರಿಯಾದ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಒಟ್ಟಾಗುವುದು ಆರಂಭ, ಒಗ್ಗಟ್ಟಾಗಿರುವುದು ಪ್ರಗತಿ, ಒಟ್ಟಾಗಿ ಕೆಲಸ ಮಾಡುವುದು ಯಶಸ್ಸು ಅಂತ ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಒಂದು ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದಂತಹ ಶಂಶುದ್ದೀನ್ ಸರ್ ಅವರೇ, ಹಾಗೆ BM ಅನೀಫ್ ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ ಉಮರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯಮಾನ್ಯರೇ, ನಿಜಕ್ಕೂ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಒಂದು ಖುಷಿ. ಯಾಕಂದರೆ ಬೇರೆ ಹೇಗೆ ಹೇಳ್ತಾರೆ ಅಂದರೆ, ಮದುವೆ ಮಾಡಿಕೊಟ್ಮೇಲೆ ಹೆಣ್ಮಗಳನ್ನು 10 ವರ್ಷ ಬಿಟ್ಟು ತಾಯಿ ಮನೆಗೆ ಕಳಿಸಿದಾಗ ಏನು ಸಂಭ್ರಮ ಇರುತ್ತೆ ಹೆಣ್ಮಗಳಲ್ಲಿ, ಆ ಸಂಭ್ರಮ ಇವತ್ತು ನಾನು ಕಂಡೆ. ಯಾಕಂತ ಹೇಳಿದ್ರೆ ಸನ್ಮಾನಗಳು ಬೇರೆ ಕಡೆ ಎಲ್ಲ ಕಡೆನೂ ಸನ್ಮಾನಗಳು ನಡೆಯುತ್ತೆ, ಆದರೆ ನನ್ನ ಸಮುದಾಯದಲ್ಲಿ ನನ್ನನ್ನು ಗುರುತಿಸಿ ಒಂದು ಸನ್ಮಾನ ಈ ಬೆಂಗಳೂರಲ್ಲಿ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಿರೋದು ನಿಜಕ್ಕೂ ನಾನು ಆಭಾರಿಯಾಗಿದ್ದೇನೆ. ಹಾಗೆ ನನಗೆ ನನ್ನ ಎದುರುಗಡೆ ಕೂತಿರುವಂತಹ ನಾಸಿರ್ ಇಂಪಾಲ್, ಮೊಹಮ್ಮದ್, ಅಬ್ಬು ಅಣ್ಣ, ಅನೀಫ್ ಇವರೆಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯಿಂದ. ನಿಮಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆತ್ತಮ್ಮ ಬಂದಿದ್ದಾರೆ. ಇವತ್ತು ನಮ್ಮಮ್ಮ ಪ್ರೌಡ್ ಫೀಲ್ ಮಾಡಬೇಕು. ಯಾಕಂದರೆ 4 ಜನ ಹೆಣ್ಮಕ್ಳನ್ನು ಆ ದಶಕದಲ್ಲಿ ನಮ್ಮಮ್ಮ ಹೆತ್ತು 4 ಹೆಣ್ಮಕ್ಳ ಅಂತ ನಮ್ಮಮ್ಮನ್ನ ಹೇಳ್ತಾ ಇದ್ರು. ಕಷ್ಟದಿಂದ ಬಂದವ್ರು ನಾವು. ಹಾಗಾಗಿ ಕಷ್ಟ ಸುಖ ಏನಂತ ನಮಗೆ ಗೊತ್ತು. ನಾವು ದೊಡ್ಡ ಮಗಳು ನಮ್ಮ ಮನೆಯಲ್ಲಿ ಅಂದರೆ ಒಂದು ಸೈಕಲ್ ಕಲಿತೀನಿ ಅಂದರೆ ಅಕ್ಕಪಕ್ಕದವ್ರು ಹೇಳಿದ್ರು, ಹೆಣ್ಮಕ್ಳಿಗೆ ಅದ್ದು ಬಸ್ಸಲ್ಲಿ ಇಡೋಕ್ಕಾಗಲ್ಲ, ಸೈಕಲ್ ಕಲಿಬೇಕಂತ. ಇವತ್ತು ಅವ್ರ ಮುಂದೆ ನಾನು ಆಂಬ್ಯುಲೆನ್ಸ್ ಓಡಿಸ್ಕೊಂಡೋಗಿ ನಿಲ್ಲಿಸ್ತಾ ಇದ್ದೀನಿ. ಅದು ನನ್ನ ಸಾಧನೆ ಅಂತೀನಿ. ಹಾಗೆ ಅವ್ರಿಗೆ ಯಾಕೆ ಎಜುಕೇಷನ್ ಕೊಡ್ತೀರಾ ಅಂತ ಹೇಳ್ತಿದ್ರು, ಇವತ್ತು ಅವ್ರ ಮುಂದೆ 2 ಕವನ ಸಂಕಲನ ಬಿಡುಗಡೆ ಮಾಡಿದ್ದೀನಿ. ಅದು ನನ್ನ ಸಾಧನೆ. ಹಾಗೆ ಹಳ್ಳ, ನಮ್ಮ ಮನೆ ಹಿಂದೆನೇ ಹಳ್ಳ ಇತ್ತು. ನಮಗೆ ಕಷ್ಟ ಒಲೆ ಹಚ್ಚಕ್ಕೂ ಆ ಪರಿಸ್ಥಿತಿಯಲ್ಲಿದ್ದಾಗ ಮಳೆ ಬಂದಾಗ ಕೊಚ್ಕೊಂಡು ಹೋಗ್ತಿತ್ತು ಸೌದೆಗಳು. ಅದನ್ನು ಹೋಗಿ ಈಜಿ ತರ್ತಾ ಇದ್ವಿ. ಅದೊಂದು ಒಲೆ ಉರಿಸ್ಬೇಕನ್ನೋ ಒಂದೇ ಉದ್ದೇಶ, ನನ್ನ ತಂಗಿ ತಮ್ಮ ಎಲ್ಲ ಊಟ ಮಾಡಬೇಕು, ಬೇರೆ ಏನೋ ಉದ್ದೇಶ ಇಲ್ಲ, ಸೌದೆ ತರಬೇಕನ್ನೋ ಒಂದು ಆತುರ. ಆಗ ಈಜು ಕಲಿತ ನಾನು ಕೊಳೆತ ಹೆಣವನ್ನು ಈಜಿ ತರ್ತೀನಿ. ಅದು ನಾನು ಮಾಡಿದ ಸಾಧನೆ. ಅದು ನನ್ನ ಅಮ್ಮನಿಗೆ ನಾನು ಕೊಡೋ ಗೌರವ. ಇವತ್ತು ನಮ್ಮಮ್ಮ ಹೆಮ್ಮೆಯಿಂದ ಹೇಳ್ಬೇಕು, ನನ್ನ ಮಗಳು ಇವತ್ತು UT ಖಾದರ್ ಸರ್, ಶಂಶುದ್ದೀನ್ ಸರ್, ಉಮರ್ ಸರ್, BM ಅನೀಫ್ ಸರ್, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರ ಮುಂದೆ ಸನ್ಮಾನ ನನ್ನ ಮಗಳು ಸ್ವೀಕರಿಸ್ತಾಳಂತ ನನ್ನ ತಾಯಿ, ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ, ನನ್ನ ಮಕ್ಕಳು ಎಲ್ಲ ಬಂದಿದ್ದಾರೆ. ನನ್ನ ಅತ್ತೆ ನಿಮ್ಗೆಲ್ರಿಗೆ ಅರ್ಪಣೆ ಮಾಡ್ತಾ ನನ್ನೂರಿನ ಜನ ನನ್ನನ್ನು ಇಲ್ಲಿವರೆಗೆ ಬೆಳೆಸಿದ್ದಾರೆ. ಒಂದು ಖುಷಿ ಏನಂತಂದರೆ BM ಅನೀಫ್ ಸರ್, ಆಮೇಲೆ ಶಂಶುದ್ದೀನ್ ಸರ್ ಮತ್ತು ಕಮಿಟಿ ಮೆಂಬರ್ಗಳು. ಯಾಕಂದರೆ ನನಗೆ ಎಷ್ಟು ಪ್ರೌಡ್ ಫೀಲ್ ಮತ್ತು ಎಷ್ಟು ಸೆಕ್ಯೂರಿಟಿ ಇತ್ತು ಅಂದರೆ, ಊರಿಂದ ಹೊರಟಾಗ ಕೇರ್ಫುಲ್ಲಾಗಿ ಬನ್ನಿ, ಎಲ್ಲಿ ಬಂದು ತಲುಪಿದ್ರಿ, ಸೇಫಾಗಿ ಬಂದ್ರಾ, ಎಲ್ಲಿ ಉಳಿದಿದ್ದೀರಾ, ಊಟ ಮಾಡಿದ್ದೀರಾ, ಯಾರು ಕೇಳ್ತಾರೆ ಈ ಟೈಮಲ್ಲಿ, ಅವಶ್ಯಕತೆ ಏನಿದ್ದಾರೆ, ಬಂದ್ರಿ, ಅವಾರ್ಡ್ ಕೊಟ್ಟಿದ್ದೀವಿ ತಗೊಳ್ಳಿ ಹೋಗಿ, ಈ ಅಂಥ ಪರಿಸ್ಥಿತಿಯಲ್ಲಿ ಇಷ್ಟು ಕೇರಾಗಿ ಒಂದು ಸಹೋದರಿಯಂತೆ ನನ್ನ ನೋಡಿದ್ದೀರಾ, ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ಹೆಣ್ಮಕ್ಳು ಹೆಚ್ಚು ಈ ಥರ ಸನ್ಮಾನ ಸ್ವೀಕರಿಸಿದ ಹೆಮ್ಮೆನೂ ಇದೆ. ಇನ್ನೂ ಹೆಣ್ಮಕ್ಳು ತಗೋಬೇಕು ಇದನ್ನು ಅಂತ ಹೇಳ್ತೀನಿ. ಯಾಕಂದರೆ ಇದು ಯಾವ ಪದ್ಮಶ್ರೀಗೂ ಯಾವ ಪದ್ಮ ವಿಭೂಷಣಕ್ಕೂ ಕಮ್ಮಿ ಇಲ್ಲ. ನನ್ನ ಸಮುದಾಯದಲ್ಲಿ ಕೊಟ್ಟಂತಹ ಒಂದು ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಹೆಮ್ಮೆಯಿಂದ ಊರಿಗೆ ತೊಗೊಂಡೋಗ್ತೀನಿ. ನಾನು ನಿನ್ನೆ ಪೇಪರಲ್ಲೆಲ್ಲ ಬಂದಿತ್ತು, ಬೆಂಗಳೂರು ಪ್ರಜಾವಾಣಿಯಲ್ಲಿ ಪ್ರಕಟ ಆದಾಗ ಊರಲ್ಲಿ ಏನೇ ಜುಬಿದ 50,000 ರೂಪಾಯಿ ಬಂದುಬಿಡ್ತಂತೆ, ನಮಗೆ ಕೊಡು, ನಮಗೆ ಅದು ಮಾಡು ಇದು ಮಾಡು ಅಂತ. ನಾನು ಹೇಳಿದೆ, ಕೊಡೋರಿಗೆ ಖಂಡಿತವಾಗ್ಲೂ ಕೊಡ್ತೀನಿ. ನಾನು 106 ಅನಾಥರನ್ನು ಸಾಕ್ತಾ ಇದ್ದೀನಿ. ನನಗೂ ಕಷ್ಟ ಇದೆ. ನಾನು ಬದುಕ್ತಾ ಇರೋದು ಆಶ್ರಯ ಮನೆಯಲ್ಲಿ. ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಆದರೆ ಇಲ್ಲಿ ಸಮಾಜ ಸೇವಾ ಕಾರ್ಯಕರ್ತೆ ಅಂತ ಬರೆದಿರೋದು ನನಗೆ ನಿಜಕ್ಕೂ ಹೆಮ್ಮೆ. ಯಾಕಂದರೆ ರಾಜಕೀಯ ಇದ್ದಾಗ ಸೇವೆ ಮಾಡೋದು ಬೇರೆ, ಶಾಶ್ವತವಾಗಿ ಸೇವೆ ಮಾಡೋದೇ ಬೇರೆ. ಹಾಗಾಗಿ ಇದರಲ್ಲಿ ಸಮಾಜ ಸೇವೆ ಅಂತ ಗುರುಸಿರೋದು ನನಗೆ ನಿಜವಾಗ್ಲೂ ತುಂಬ ಸಂತೋಷ ತಂದಿದೆ. ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಗಳು ನನ್ನ ಜೊತೆಯಲ್ಲಿದ್ದರೆ ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡಬೇಕು, ಇನ್ನಷ್ಟು ಅಸಹಾಯಕರನ್ನು ತಂದು ಸಾಕಬೇಕು, ಅವರನ್ನು ನೋಡ್ಕೋಬೇಕು ಅನ್ನೋ ಆಸೆ ನನ್ನಲ್ಲಿದೆ ಅಂತ ಹೇಳ್ತಾ, ನನಗೆ ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರ ಮುಂದೆ ಇವತ್ತು ಎಲ್ಲರೂ ಒಂದು ಕಿರೀಟ ನಾವು ಇಟ್ಕೊಂಡಾಗ ಅದರಲ್ಲಿರೋ ಒಂದೊಂದು ಹರಳು, ವಜ್ರದ ಹರಳಿನ ಹಾಗೆ ಎಲ್ಲ ಮುಖಂಡರುಗಳು ಇವತ್ತಿದ್ದಾರೆ. ಇವರುಗಳಲ್ಲಿರುವಂತಹ
ಎಲ್ಲ ಹರಳುಗಳು ಇವತ್ತು ನಮ್ಮ ಕಿರೀಟದ ಮೇಲೆ ಇದೆ. ಅದನ್ನು ನಾನು ತಗೊಂಡೋಗಿ ನಮ್ಮ ಊರಲ್ಲಿ ಅದನ್ನು ಮಿಂಚಿಸ್ತೀನಿ ಅಂತ ಹೇಳ್ತಾ ಇವತ್ತು ಸಾಹೇಬ ಸರ್ ಇದ್ದಾರೆ, ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ, ಹಾಗೆ ಇಲ್ಲಿ ಆಗಮಿಸಿರುವಂತಹ ನನ್ನ ಎಲ್ಲ ಮಕ್ಕಳೇ, ನಿಮ್ಮಲ್ಲಿ ಒಂದೇ ಒಂದು ಹೇಳೋದು, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಏನೇನೋ ರಾಜಕೀಯ ಇದರಲ್ಲಿ ಇದಾಗ್ತಿದೆ. ನೀವು ಎಲ್ಲೂ ಉದ್ವೇಗಕ್ಕೆ ಒಳಗಾಗದೆ ಅಪ್ಪ ಅಮ್ಮ ಹಾಕಿಕೊಟ್ಟು, ಅಪ್ಪ ಅಮ್ಮ ಕಷ್ಟಪಟ್ಟು ನಿಮಗೆ ಓದಿಸ್ತಾ ಇರ್ತಾರೆ. ಎಲ್ಲ ಗಣ್ಯರು ನಿಮಗೆ ಎಜುಕೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಗುಮುಖದ ಸರದಾರ ನಮ್ಮೆಲ್ಲರ ನಾಯಕ UT ಖಾದರ್ ಸರ್ ಸಹ ಇದ್ದರು. ಅವರಿಗೂ ಸಹ ಅವರಿಂದ ನಾನು ಇವತ್ತು ಯಾಕಂದರೆ ಅವರ ಫೇಸ್ಬುಕ್ ಫಾಲೋವರ್ ನಾನು. ಅವರು ಸಮಾಜ ಸೇವೆ ಮಾಡೋದನ್ನು ನೋಡು, ಅವ್ರ ನಗುವಲ್ಲೇ ಎಲ್ಲ ನೋವನ್ನು, ಕಷ್ಟದಲ್ಲಿರೋ ನೋವನ್ನು ಅಳಿಸ್ತಾರೆ. ಅಂಥದ್ದನ್ನು ನೋಡಿ ನಾನು ಬೆಳೆದವಳು. ಹಾಗಾಗಿ ಅವರಿಗೂ ಸಹ ಅಭಿನಂದನೆ ಕಳಿಸಿ, ನಾನು ಈ ಒಂದು ವೇದಿಕೆಯಲ್ಲಿ ಕಾಲಿಡಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇತ್ತು ನನಗೆ ಈ ಬಿಲ್ಡಿಂಗಲ್ಲಿ. ಯಾಕಂದರೆ ಇನ್ನು ನಾನು ಹೋದಾಗ ಇನ್ನೂ ಅತಿ ಹೆಚ್ಚು ಶಕ್ತಿ, ಯಾಕಂದರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಜೊತೆಲಿದೆ. ಇನ್ನಷ್ಟು ಉತ್ತಮವಾದ ಕೆಲಸವನ್ನು ಕೊಟ್ಟು ನನ್ನ ಬ್ಯಾರಿ ಸಮುದಾಯ ಯಾವತ್ತೂ ನಮ್ಮನ್ನು ಹೀಗೆ ನೋಡುವಂಗೆ, ತಲೆ ಎತ್ತಿ ನೋಡುವ ಹಾಗೆ ನಾನು ದುಡಿತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.